ನಮಸ್ಕಾರ. ಇರಾವಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನ ಸಂಪು ಯಾವ ದಿಕ್ಕಿನಲ್ಲಿ ಬರಬೇಕು, ಯಾವ ರೀತಿ ಬರಬೇಕು ಅನ್ನೋದರ ವಿಚಾರವಾಗಿ ವಿವರಿಸಲಿದ್ದೇನೆ. ಮೊದಲಿಗೆ ನಾವು ಸಂಪನ್ನ ಎಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಬೇಕು. ಸಂಪನ್ನ ಯಾವುದೇ ರಸ್ತೆ ಇರಲಿ, ಉತ್ತರದ ರಸ್ತೆ ಇರಲಿ, ದಕ್ಷಿಣದ ರಸ್ತೆ ಇರಲಿ, ಪೂರ್ವದ ರಸ್ತೆ ಇರಲಿ, ಪಶ್ಚಿಮದ ರಸ್ತೆ ಇರಲಿ, ನೋಡಿಕೊಂಡು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಸಂಪ್ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ಸೆಟ್ ಬ್ಯಾಕ್ ಏನಿರುತ್ತೆ, ಪಶ್ಚಿಮದಲ್ಲಾಗಲಿ ದಕ್ಷಿಣದಲ್ಲಾಗಲಿ ಸೆಟ್ ಬ್ಯಾಕ್ ಏನಿರುತ್ತೆ ಅದಕ್ಕಿಂತ ಯಥೇಚ್ಛವಾಗಿ ನಾವು ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಸೆಟ್ ಬ್ಯಾಕ್ನ ಬಿಟ್ಕೊಂಡಿರಬೇಕಾಗುತ್ತೆ. ಆದ್ದರಿಂದ ಸಂಪ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸಂಪು ನಾವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಡಬಾರ್ದು. ಕಾಲಮ್ಸ್ ಪೋರ್ಟಿಕೋ ಕೆಳಗಡೆ ಮಾಡಲೇಬಾರ್ದು. ಸಂಪನ್ನ ಮನೆ ಪಾಯದಿಂದ ಆಚೆಗೆ ಮಾಡಬೇಕಾಗುತ್ತೆ. ಸಂಪನ್ನ ಈ ತಪ್ಪುಗಳನ್ನ ದಯಮಾಡಿ ಯಾರೂ ಮಾಡಬಾರ್ದು. ಸಂಪನ್ನ ಯಾವತ್ತೂ ಅಷ್ಟೇ ಮನೆ ಒಳಗಡೆಗೆ ಅಥವಾ ಪೋರ್ಟಿಕೋ ಕೆಳಗಡೆ ಸಂಪ್ ಬರಬಾರ್ದು. ಸಂಪು ಯಾವತ್ತೂ ಸೂರ್ಯನ ಬಿಸಿಲು ಬೀಳಬೇಕು. ಆದ್ದರಿಂದ ಸಂಪನ್ನ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲಿ ಮಾಡಬೇಕಾಗುತ್ತೆ. ಪಾಯ ತೋಡಿದ ನಂತರ ನೆಕ್ಸ್ಟು ಸಂಪೇ ಫಸ್ಟ್ ಮೊದಲಿಗೆ ಮಾಡಬೇಕಾಗುತ್ತೆ. ಆದ್ದರಿಂದ ಸಂಪು ತೋಡಿ, ಸಂಪಿಗೆ ಏನು ಆಯ ಇಲ್ಲ. ಸಂಪನ್ನ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ನಿಮಗೆ ಅನುಕೂಲ ಜಾಗದ ಅಳತೆ ಮತ್ತು ಅಲ್ಲಿನ ನಮಗೆ ಬೇಕಾದ ನೀರಿನ ಅವಶ್ಯಕತೆ ಮೇಲೆ ನಾವು ಸಂಪನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಸಂಪನ್ನ ಯಾವುದೇ ಕಾರಣಕ್ಕೂ ಪಿಟ್ಟುಗುಣಿಗಿಂತ ಏನು ಸೆಪ್ಟಿಕ್ ಟ್ಯಾಂಕ್ ಬರುತ್ತೆ ಅದಕ್ಕಿಂತ ಮೇಲೆ ಮಾಡಬಾರ್ದು. ಪಿಟ್ಟುಗುಣಿ ಹಳ್ಳ ಆಗಬಾರ್ದು. ಸೆಪ್ಟಿಕ್ ಟ್ಯಾಂಕ್ ಯಾವತ್ತೂ ಮೇಲೆ ಇರಬೇಕು. ಸಂಪು ಸ್ವಲ್ಪ ಆಳದಲ್ಲಿರಬೇಕು. ಈ ರೀತಿ ಸಂಪನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಸಂಪ್ ಮಾಡುವ ವಿಧಾನನ ತುಂಬ ಪ್ರಾಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಮಾಡಬೇಕಾಗುತ್ತೆ. ಮೊದಲಿಗೆ ಪಾಯ ತೋಡುವ ವಿಧಾನದಲ್ಲಿ ಮೊದಲಿಗೆ ಮಾಡಬೇಕಾಗಿರೋದು ಪಾಯ ಆದ ನಂತರ ಸಂಪನ್ನ ಮೊದಲಿಗೆ ಮಾಡಬೇಕಾಗುತ್ತೆ. ಅದೇ ರೀತಿ ಸಂಪಾದ ನಂತರ ದಕ್ಷಿಣದ ಪಶ್ಚಿಮದ ಕಾಂಪೌಂಡ್ ಲೈನ್ನ ನಾವು ಮಾಡಿಕೊಂಡು ಏನು ಸೆಟ್ ಬ್ಯಾಕ್ ಇರುತ್ತೆ, ನಮ್ಮ ಔಟ್ರ್ ಕಾಂಪೌಂಡ್ ಏನಿರುತ್ತೆ ಅದನ್ನು ನಾವು ಅದೇ ರೀತಿ ಪಾಯ ತೋಡ್ಕೊಂಡು ಮೊದಲಿಗೆ ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ನಾವು ಇದನ್ನು ಕಾಂಪೌಂಡ್ ಲೈನ್ನ ಮಾರ್ಕ್ ಮಾಡಿಕೊಂಡು ಕಾಂಪೌಂಡ್ ಮಾಡಿಕೊಂಡು ನಂತರ ನಾವು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಲ್ ಶೇಪ್ ಸೌತ್ ಲೈನ್ ವೆಸ್ಟ್ ಲೈನ್ ಎಲ್ ಶೇಪ್ ಕಾಂಪೌಂಡು ಮೊದಲು ಮಾಡಿಕೊಂಡು ಸಂಪ್ ಮಾಡಿಕೊಂಡು ನಂತರ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದೇ ರೀತಿ ಸ್ಟಾರ್ಟ್ ಮಾಡಿದ್ದೆ ಆದರೆ ಆ ಜಾಗದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಕೆಲಸ ತುಂಬ ಬೇಗ ಆಗುತ್ತೆ ಮತ್ತು ನಮಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಮತ್ತು ಆ ಜಾಗದಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆಗಳಾದರೆ ನಮ್ಮ ಕೆಲಸ ಬೇಗ ಆಗುತ್ತೆ. ಮತ್ತು ಯಾವುದೇ ರೀತಿಯ ಲೇಬರ್ಸ್ದಾಗಲಿ ಮೇಸ್ತ್ರಿದಾಗಲಿ ಯಾವುದೇ ರೀತಿಯ ತೊಂದರೆ ಆಗದೆ ಕ್ವಾಲಿಟಿ ವರ್ಕ್ ಬರುತ್ತೆ. ವಾಸ್ತು ಫಾಲೋಅಪ್ ಮಾಡೋದ್ರಿಂದ ನಿಮಗೆ ಏನಪ್ಪ ಬೆನಿಫಿಟ್ಟು ಅಂತಂದರೆ ನಿಮ್ಮ ಜಾಗದಲ್ಲಿ ಕ್ವಾಲಿಟಿ ವರ್ಕ್ ಬರುತ್ತೆ. ನಂತರ ಯಾವುದೇ ರೀತಿಯ ಕಿರಿಕಿರಿ ಇರೋದಿಲ್ಲ. ಮೊದಲಿಗೆ ನಾವು ಮಾಡಬೇಕಾಗಿರೋದು ಪಾಯ ಮಾರ್ಕ್ ಮಾಡಿದ ನಂತರ ಸಂಪ್ ಮಾಡಬೇಕು. ಸಂಪಾದ ನಂತರ ಎಲ್ ಶೇಪ್ ಕಾಂಪೌಂಡು ಬಹುಮುಖ್ಯವಾಗಿ ಮಾಡಬೇಕಾಗುತ್ತೆ. ಇದನ್ನು ಮಾಡಿ ಮುಂದಿನ ನೆಕ್ಸ್ಟು ಇದರಲ್ಲಿ ಪಾಯ ಕಟ್ಟಡನ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿಕೊಂಡು ಗೋಡೆಗೆ ಕಟ್ಕೊಂಡು ಹೋಗಬೇಕು ಅನ್ನೋದನ್ನು ವಿವರವಾಗಿ ಹೇಳ್ತೀನಿ. ನೆಕ್ಸ್ಟ್ ಅದಲ್ಲದೆ ಕಿಟಕಿಗಳು ಎಲ್ಲೆಲ್ಲಿ ಬರಬೇಕು, ಈ ಬಾತ್ರೂಮ್ಗೆ ಎಲ್ಲಿ ಬರಬೇಕು, ಅಡುಗೆ ಮನೆಗೆ ಎಲ್ಲಿ ಬರಬೇಕು, ಮತ್ತು ಇದಕ್ಕೆ ದೇವ್ರ ಮನೆಗೆ ಕಿಟಕಿ ಬರೋದಿಲ್ಲ, ಬೆಡ್ರೂಮ್ಗೆ ಎಲ್ಲಿ ಬರಬೇಕು, ಹಾಲಲ್ಲಿ ಎಲ್ಲಿ ಬರಬೇಕು, ಡೋರ್ಸ್ ಎಲ್ಲಿ ಬರಬೇಕು ಅನ್ನೋದ್ರ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿವರಣೆಯಾಗಿ ಹೇಳಿದ್ದೇನೆ. ಆದ್ದರಿಂದ ಸಂಪ್ ಮಾಡುವ ವಿಧಾನವನ್ನು ಬಹುಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಸಂಪ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಂಪನ್ನ ಬಾಗಿಲು ಮುಂದೆ ಬರೋ ರೀತಿ ಮಾಡಬಾರ್ದು. ಅದೇ ರೀತಿ ನೋಡಿಕೊಂಡು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಸಂಪನ್ನ ಮಾಡಿಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಸಂಪನ್ನ ಮಾಡಲೇಬಾರ್ದು. ಯಾವುದೇ ರಸ್ತೆ ಇರಲಿ, ಪೂರ್ವದ ರಸ್ತೆ ಇರಲಿ, ಪಶ್ಚಿಮದ ರಸ್ತೆ ಇರಲಿ, ದಕ್ಷಿಣದ ರಸ್ತೆ ಇರಲಿ, ಪಶ್ಚಿಮದ ರಸ್ತೆ ಇರಲಿ, ಯಾವುದೇ ರಸ್ತೆ ಬಂದರೂ ನಾವು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದಲ್ಲೇ ಸಂಪ್ ಮಾಡಬೇಕಾಗುತ್ತೆ. ಅದು ಜಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಯಾವ ಭಾಗದಲ್ಲಿ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಆದ್ದರಿಂದ ಸಂಪ್ ಮಾಡುವ ವಿಧಾನದಲ್ಲಿ ಬಹುಮುಖ್ಯವಾಗಿ ಯಾರಾದರೂ ಒಳ್ಳೆಯ ವಾಸ್ತು ಸಲಹೆಗಾರನ ಸಂಪರ್ಕ ಮಾಡಿ ನೀವು ಆ ಸಂಪನ್ನ ಮಾರ್ಕ್ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಆದ್ದರಿಂದ ಈ ವಿಧಾನವನ್ನು ತುಂಬ ಜಾಗರೂಕತೆಯಿಂದ ಫಾಲೋಅಪ್ ಮಾಡಬೇಕು ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಈ ನಮ್ಮ ಇರಾವಾಸ್ತು ವಿಚಾರದಲ್ಲಿ ನಿಮಗೆ ಅನುಕೂಲ ಆಗ್ತಿದ್ರೆ ಅಥವಾ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ನಮಸ್ಕಾರ.